ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲನಿದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭುವಚೇ ಸಹಸ್ರಾಕ್ಷರ ಪ್ರಮೇಯೋಹಂ. ಶ್ರೀಮಾತಾ ಶ್ರೀಮಹಾರಾಜ್ಞೇ ಶ್ರೀಮತ್ಸಿಂಹಾಸನೇಶ್ವರೇ ಚಿದಗ್ನೇಕುಂಡ ಸಂಭೂತ ದೇವಕಾರ್ಯ ಸಮದ್ಯತ ಶ್ರೀಲಲಿತರವರಸುಂದರ ದೇವತಾಭ್ಯೋ ನಮಃ. 17/8/2025 23/8/2025 ವಾರ ಭವಿಷ್ಯ. ಈ ವಾರದಲ್ಲಿ ದಿನ ವಿಶೇಷಗಳು ಬಹಳಷ್ಟಿದೆ. 19/8/2025 ಮಂಗಳವಾರ ಮಂಗಳಗೌರಿ ವ್ರತವಿರ್ತಕ್ಕಂಥದ್ದು, ಕೊನೆಯ ಮಂಗಳಗೌರಿ ವ್ರತ. ಇನ್ನು 20/8/2025 ಬುಧವಾರ ಕಟಕ ರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಅಂದರೆ ಮಿಥುನ ರಾಶಿನಲ್ಲಿದ್ದಾನೆ, ಪ್ರವೇಶ ಕಟಕ ರಾಶಿಗೆ ತೆಗೆದುಕೊಳ್ತಾನೆ. ಇನ್ನು 20/8/2025 ಶುಕ್ರವಾರ ಪ್ರದೋಷ ಆಚರಣೆ ಇರ್ತಕ್ಕಂಥದ್ದು. ಶ್ರಾವಣ ಮಾಸದ ಪ್ರದೋಷ ಬುಧವಾರ ಬಂದಿದೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಬುದ್ಧಿ ಚುರುಕಾಗಬೇಕು ಅಂದರೆ ಈ ಪ್ರದೋಷವನ್ನು ಆಚರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು 22/8/2025 ಶುಕ್ರವಾರ ಕಾತ್ಯಾಯನಿ ಅಮಾವಾಸ್ಯೆ ಇರ್ತಕ್ಕಂಥದ್ದು. 23/8/2025 ಶನಿವಾರ ಬೆನಕನ ಅಮಾವಾಸ್ಯೆ ಅಂತಕ್ಕಂಥದ್ದು ಶ್ರಾವಣ ಮಾಸಕ್ಕೆ ಸೇರೋದ್ರಿಂದ ಈ ಅಮಾವಾಸ್ಯೆಯು ಕೂಡ ಶ್ರಾವಣ ಶನಿವಾರ ಇರ್ತದೆ, ಕೊನೆಯ ಶ್ರಾವಣ ಶನಿವಾರ. ಇನ್ನು 22 ಶುಕ್ರವಾರ ಬೆಳಗ್ಗೆ 11:36 ಅಮಾವಾಸ್ಯೆ ಪ್ರಾರಂಭವಾಗುತ್ತೆ. 23/8/2025 ಶನಿವಾರ ಬೆಳಗ್ಗೆ 11 ಗಂಟೆಗೆ ಮುಕ್ತಾಯವಾಗುತ್ತೆ ಅಮಾವಾಸ್ಯೆ ಅನ್ನುವಂಥದ್ದು. ಯಾಕಂದರೆ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಗೀತದೆ ಅಂತಕ್ಕಂಥದ್ದು ತುಂಬ ಜನಗಳಿಗೆ ಒಂದು ಕುತೂಹಲ ಇರುತ್ತೆ. ಅದಕ್ಕೋಸ್ಕರವಾಗಿ ಅದರ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು 9 ಗ್ರಹಗಳ ಸ್ಥಿತಿಗತಿಗಳು. ವೃಷಭ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಅದೇ ರೀತಿಯಲ್ಲಿ ಮಿಥುನ ಕಟಕ ರಾಶಿನ ಸಂಚಾರವನ್ನು ಮಾಡ್ತಾನೆ. ಮಿಥುನ ರಾಶಿನಲ್ಲಿ ಗುರು ಶುಕ್ರ ಇದ್ದಾರೆ. ಶುಕ್ರ ಕಟಕ ರಾಶಿ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಕಟಕ ರಾಶಿನಲ್ಲಿ ಬುಧನಿದ್ದಾನೆ. ಸಿಂಹರಾಶಿಗೆ ಸ್ವಕ್ಷೇತ್ರಕ್ಕೆ ರವಿ ಇರ್ತಕ್ಕಂಥದ್ದು. ಕೇತುವು ಕೂಡ ಜೊತೆಯಲ್ಲೇ ಇರ್ತಕ್ಕಂಥ ಒಂದು ಸಂದರ್ಭ, ರವಿ ಜೊತೆಯಲ್ಲಿ ಸಿಂಹರಾಶಿನಲ್ಲಿ. ಕನ್ಯಾ ರಾಶಿನಲ್ಲಿ ಕುಜ ಇರ್ತಕ್ಕಂಥದ್ದು. ಕುಂಭರಾಶಿನಲ್ಲಿ ರಾಹು. ಮೀನರಾಶಿನಲ್ಲಿ ವಕ್ರ ಶನಿ ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳ ಈ ರೀತಿಯಲ್ಲಿರೋದ್ರಿಂದ ಏನೆಲ್ಲ ಪರಿಣಾಮವನ್ನು ಅಥವಾ ಪ್ರಭಾವವನ್ನು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಉತ್ತಮವಾದಂಥ ವಾರವಾಗಿ ಪರಿವರ್ತನೆಯಾಗುವಂಥ ಸ್ಥಿತಿ ಇದೆ. ಮೇಷರಾಶಿನವರಿಗೆ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗ್ತಕ್ಕಂಥದ್ದು, ಮತ್ತು ಪತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಯೋಗಫಲ, ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಥ ಅನುಕೂಲ, ಸ್ಥಿರಾಸ್ತಿ ವ್ಯವಹಾರಗಳು, ಭೂಮಿ ವ್ಯವಹಾರ, ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ಬೇಕು, ಅನುಕೂಲವಾಗ್ತಕ್ಕಂಥದ್ದು. ಯಾವುದಾದ್ರು ಕೆಲಸ ಕಾರ್ಯಗಳಿಗೆ ತಾಯಿಯ ಸಹಕಾರ ಸಿಗುವಂಥ ಸಂದರ್ಭ, ಅನುಕೂಲವಾಗುವಂಥ ಯೋಗ ಬಲಗಳು. ಸಾಮಾನ್ಯವಾಗಿ ತುಂಬ ಅನುಕೂಲತೆಗಳನ್ನು ಈ ವಾರದಲ್ಲಿ ಮೇಷರಾಶಿನವರು ನೋಡಬಹುದು. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳೇ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಆರೋಗ್ಯದ ಅಂಥ ಗಂಭೀರವಾದ ಸಮಸ್ಯೆಗಳು ಕಂಡು ಬರೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಯಾರು ಇರ್ತಾರಲ್ಲ, ಆ ಕೆಲಸ ಮಾಡುವಂಥ ಕೆಲಸಗಾರರಿಂದ ಸ್ವಲ್ಪ ನಷ್ಟಗಳಾಗಬಹುದು, ಅಥವಾ ಕೆಲಸಗಾರರಿಂದ ಸ್ವಲ್ಪ ಕಿರಿಕಿರಿಗಳನ್ನು ಅಥವಾ ನೋವನ್ನು ಅನುಭವಿಸುವಂಥ ಪರಿಸ್ಥಿತಿ ಬರಬಹುದು. ಉದ್ಯೋಗ ಸ್ಥಳದಲ್ಲಿ ಯಾಕೋ ನೀವು ಮಾಡುವಂಥ ಕೆಲಸದ ಜಾಗದಲ್ಲಿ ಉದ್ಯೋಗ ಸಾಗೋದಿಲ್ಲ, ತುಂಬ ಎಳೆದಾಟಗಳಾಗ್ತದೆ. 1 ಅವರ್ ಕೆಲಸ ಮಾಡುವಂಥದ್ದು 2 ಅವರ್ 3 ಅವರು ಎಳ್ಕೊಂಡು ಹೋಗುವಂತಹ ಸಂದರ್ಭಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸು ಅಂತಕ್ಕಂಥ ಸ್ಥಿತಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸ, ಸಾಮಾನ್ಯವಾಗಿ ನಿಮಗೆ ಏನಾದರೂ ಮುಖ್ಯವಾದಂಥ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂದರೆ ಮೇಷರಾಶಿಯವರಿಗೆ ತುಂಬ ಅದ್ಭುತವಾದಂಥ ಅದೃಷ್ಟ. ಆಲ್ಮೋಸ್ಟ್ ನವಂಬರ್ವರೆಗೆ ತುಂಬ ಚೆನ್ನಾಗಿದೆ. ನೀವೇನಾದರೂ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಮಾತ್ರ ಅದ್ಭುತವಾದಂಥ ಕಾಲಾವಧಿ ಮೇಷರಾಶಿನವರಿಗೆ ಈ ಸಂದರ್ಭ. ಏನಾದರೂ KS, IAS, ಗೌರ್ಮೆಂಟ್ ಎಕ್ಸಾಮ್ಸ್ ಆದಷ್ಟು ತೆಗೆದುಕೊಳ್ಳಿ, ಈಗ ಭಾಳ ಪ್ರಶಸ್ತವಾಗಿದೆ. ಇನ್ನು ಆರ್ಥಿಕವಾದಂಥ ಸ್ಥಿತಿ ಪರವಾಗಿಲ್ಲ, ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಲಾಭ ಅಂತಕ್ಕಂಥದ್ದು ಸ್ವಲ್ಪ ತಂದೆಯಿಂದ ಸಹಕಾರ, ತಂದೆಯಿಂದ ಅನುಕೂಲ, ಸರ್ಕಾರಿ ಅಧಿಕಾರಿಗಳಿಂದ ಅನುಕೂಲವಾಗ್ತಕ್ಕಂಥ ಯೋಗ ಬಲಗಳನ್ನು
ಪಡೆದುಕೊಂಡು ಬಂದಿರತಕ್ಕಂಥದ್ದು. ದುಸ್ಥಾನಾಧಿಪತಿ ದುಸ್ಥಾನ ರಾಜಯೋಗ ಅಂದ್ಕೊಳ್ಳಾರ್ದಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗುವಂಥ ಸಂದರ್ಭಗಳು. ಶನಿ ಪೀಡನೆಯನ್ನು ಕೊಡಬೇಕು, ಬಾಧೆಯನ್ನು ಕೊಡಬೇಕು, ವಕ್ರನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅವನು ಕೂಡ ನಿಮಗೆ ಫಲವನ್ನು ಶುಭ ಫಲವನ್ನು ಕೊಡುವಂಥ ವಾತಾವರಣ ನಿರ್ಮಾಣ ಆಗುವಂಥ ಪರಿಸ್ಥಿತಿಗಳಾಗಿರೋದು. ಬುಧ ಮಾತ್ರ ನಿಮಗೆ ವಿರೋಧವಾಗಿ ನಿಂತಿದ್ದಾನೆ. ಹಾಗಾಗಿ ಯಾವುದನ್ನೇ ಮಾಡಬೇಕು ಅಂದ್ರೂ ಕೂಡ ಸ್ವಲ್ಪ ಬಂಧು ಬಾಂಧವರಿಂದ, ನೆರೆಹೊರೆಯವರಿಂದ, ಕೆಲಸಗಾರರಿಂದ ಸ್ವಲ್ಪ ಜಾಗ್ರತೆ ಮತ್ತು ಎಚ್ಚರಿಕೆಯಿಂದಿರಿ ಅಷ್ಟೇ. ಮಿಕ್ಕಿದ್ದೇನು ತೊಂದರೆ ಆಗುವಂಥ ಅವಶ್ಯಕತೆ ಇಲ್ಲ. ಇರುವಂಥ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸ ಹೋಗಬೇಕಾ ಮೇಷರಾಶಿನವ್ರಿಗೆ ಅಂತಂದರೆ, ಸಾಧ್ಯವಾದಷ್ಟು ಈ ವಾರ ಎಳ್ಳೆಣ್ಣೆಯನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು ವೃಷಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸಾಮಾನ್ಯವಾಗಿ ವಾರ ಆರಂಭ ಅಂತಕ್ಕಂಥದ್ದೇನಿದೆಯಲ್ಲ, ವಾರ ಆರಂಭ ಸ್ವಲ್ಪ ನಿಮಗೆಲ್ಲೋ ಸಣ್ಣದಾಗಿ ಒತ್ತಡಗಳಿರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಂಡ್ರೂ ಕೂಡ, ಆದರೆ ಆರ್ಥಿಕ ಲಾಭ, ಯೋಗಫಲ, ಅದೃಷ್ಟ, ಅಂದುಕೊಳ್ಳಾರದಂಥ ಧನ ಸಹಾಯ, ಆಕಸ್ಮಿಕವಾದಂಥ ಧನಾಗಮನ, ಆಕಸ್ಮಿಕವಾದಂಥ ಏಳಿಗೆ, ಆಕಸ್ಮಿಕವಾಗಿ ಉದ್ಯೋಗ ಲಾಭ, ಆಕಸ್ಮಿಕವಾಗಿ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳು ಅಂತಕ್ಕಂಥ ಒಂದು ಪರಿಸ್ಥಿತಿಗಳು, ಏಳಿಗೆಯನ್ನು ಕಾಣ್ತಕ್ಕಂಥದ್ದು, ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಹೆಸರನ್ನು ಸಂಪಾದನೆ ಮಾಡತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥ ಸಂದರ್ಭಗಳೆಲ್ಲವೂ ಕೂಡ ಇದೆ ವೃಷಭರಾಶಿನವರಿಗೆ ಸಂಬಂಧಪಟ್ಟಂತೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಏನೇನಿರ್ತಾವಲ್ಲ ಅವೆಲ್ಲವೂ ಕೂಡ ಸಕ್ಸಸ್ ಅನ್ನುವಂಥ ಕಂಡೀಷನ್ಸಲ್ಲಿದೆ. ಕೌಟುಂಬಿಕವಾದಂಥ ಸಹಕಾರ, ಕುಟುಂಬದಿಂದ ಯೋಗಫಲ, ಅದೃಷ್ಟ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥದ್ದು ಉಂಟು. ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಸ್ವಲ್ಪ ಅಡೆತಡೆಗಳನ್ನು ಎದುರಿಸಬಹುದು. ವಿದ್ಯಾಭ್ಯಾಸದ ವಿಚಾರ ಸಂಬಂಧಪಟ್ಟಂತೆ ಅಥವಾ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನದಾದಂಥ ಗಮನವನ್ನು ಕೊಡೋಕ್ಕಾಗದಂಥ ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಳ್ಳುವಂಥ ಸ್ಥಿತಿ ಇರುತ್ತೆ. ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳು ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತ ಹೇಳ್ತದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳು, ತಂದೆಯೊಂದಿಗೆ ಸ್ವಲ್ಪ ಮನಸ್ತಾಪ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥದ್ದು ಅಥವಾ ಮಾನಸಿಕವಾಗಿ ಸ್ವಲ್ಪ ಹಿಂಸೆಗೊಳಗಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಇಷ್ಟೆಲ್ಲ ಅನುಕೂಲತೆಗಳಿದ್ರೂ ಕೂಡ ಒಳಗಡೆ ಏನೋ ಒಂದು ರೀತಿಯಾದಂಥ ಗಿಲ್ಟಿ ಒಂದು ಭಯ, ಏನೋ ಒಂಥರ ಆತಂಕ, ಏನೋ ಒಂಥರ ತಾಳಿಕೊಳ್ಳಲಾರದಂಥ ಹಿಂಸೆಗಳನ್ನು, ನೋವನ್ನು ಅನುಭವಿಸ್ತಕ್ಕಂಥ, ನಿಮಗೆ ನೀವೇ ಅದನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಅಥವಾ ಆತ್ಮಹಿಂಸೆ ಅಂತಕ್ಕಂಥದ್ದು, ಇಂಥ ಒಂದು ಹಿಂಸೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ವೃಷಭರಾಶಿನವರಿಗೆ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆಯ ಫಲವನ್ನೇ ಈ ವಾರದಲ್ಲಿ ನೋಡಬಹುದು. ಇದ್ರೂ ಕೂಡ ರವಿಯ ಪ್ರಭಾವ ಬಲವಾಗಿದ್ರೂ ಕೂಡ ನಿಮಗೆ ಕೇತು ಅಂತಕ್ಕಂಥದ್ದು ರವಿಯನ್ನು ತಿಂದಾಕಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಅದರ ಪ್ರಭಾವ ಕಡಿಮೆ ಆಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಗಣಪತಿಗೆ ಬಿಲ್ವಪತ್ರೆಯಿಂದ ಅಷ್ಟೋತ್ತರವನ್ನು ಮಾಡಿಸಿ ಅದ್ಭುತವಾದಂಥ ಫಲವನ್ನು ಇನ್ನಷ್ಟು ನೋಡ್ತೀನಿ ನೀವು ವೃಷಭರಾಶಿನವರು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥವು ಎಳೆದಾಟಗಳಾದ್ರೂ ಕೂಡ ನಿಧಾನವಾಗಿ ಯಶಸ್ಸನ್ನು ಅಥವಾ ಜಯವನ್ನು ಸಾಧಿಸ್ತಕ್ಕಂಥ ಸ್ಥಿತಿ ಇರುತ್ತೆ. ಯಶಸ್ಸು ಸಿಗಲ್ವ ಅಂದರೆ ಸಿಗತ್ತೆ, ಸ್ವಲ್ಪ ನಿಧಾನವಾಗುತ್ತೆ ಅಷ್ಟೇ. ಲಗ್ನ ಪ್ರಭಾವ ಸ್ವಲ್ಪ ದೈವ ನಿಂದನೆಗಳು, ನಿಂದನೆಗಳು, ಧರ್ಮ ಅಪಚಾರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಬೇರೆಯವರಿಗೆ ಯಾರಿಗೋ ಸ್ವಲ್ಪ ನೋವಾಗುವಂಥ ರೀತಿಯಲ್ಲಿ ನಡೆದುಕೊಳ್ಳತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಪ್ರೀತಿ ಪ್ರೇಮದ ಮದುವೆಗಳು ಅಥವಾ ಪ್ರೀತಿ ಪ್ರೇಮದ ಸಂಬಂಧಗಳೇನಿರ್ತವಲ್ಲ ಅಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು ಅಥವಾ ಕುಟುಂಬದಿಂದ ಒಪ್ಪಿಗೆ ಸಿಗುವಂಥದ್ದು, ಯಾರಿಗೂ ಪ್ರಪೋಸ್ ಮಾಡಿದ್ದೀರಿ ಪ್ರೀತಿ ವಿಚಾರ ಸಂಬಂಧಪಟ್ಟಂತೆ ಅಲ್ಲಿ ಪಾಸಿಟಿವ್ ರಿಸಲ್ಟ್ ಬರುವಂಥ ಸಾಧ್ಯತೆಗಳಿರುತ್ತೆ. ಮಿಥುನ ರಾಶಿನವರಿಗೆ ಮಕ್ಕಳಿಂದ ಸ್ವಲ್ಪ ನೋವುಗಳನ್ನು ತಿನ್ನುವಂಥ ಪರಿಸ್ಥಿತಿಗಳಿರ್ತದೆ. ಹುಂಬತನ ಜಾಸ್ತಿ ಇರ್ತದೆ. ಯಾರ ಮಾತನ್ನು ಕೇಳೋದಿಲ್ಲ, ಸಲಹೆ ಮಾಡಿರ್ತಕ್ಕಂಥ ಜಾಯಮಾನ ಅಲ್ಲವೇ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಧೈರ್ಯ ಇರುತ್ತೆ. ಹೋರಾಟ ಮಾಡೋದಕ್ಕೆ ಯಾಕೋ ಹಿಂಜರಿಕೆ ಅಂತಕ್ಕಂಥದ್ದು ನಿಮಗೆ ಇರುವಂಥದ್ದು ಅಥವಾ ಅಡ್ಡ ಬರುವಂಥ ಸಾಧ್ಯತೆಗಳು. ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ ವಾರಾಂತ್ಯ ತುಂಬ ಚೆನ್ನಾಗಿರೋದಕ್ಕೆ ದಾರಿಯಾಗುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಆರ್ಥಿಕವಾದಂಥ ಪರಿಸ್ಥಿತಿಗಳು ಸುಧಾರಣೆ ಆಗುವಂಥದ್ದು ಅಥವಾ ಸಾಲಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಸಹಕಾರ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಅನುಕೂಲ, ಯಶಸ್ಸು. ಈ ಸಂದರ್ಭ ಮದುವೆಗೆ ಸಂಬಂಧಪಟ್ಟಂತೆ ಯಾರಾದರೂ ಮಿಥುನ ರಾಶಿಯವರು ಪ್ರಯತ್ನ ಮಾಡ್ತಾ ಇದ್ದರೆ ಈ 3-4 ತಿಂಗಳೊಳಗಡೆ ಉತ್ತಮವಾದಂಥ ರೀತಿಯಲ್ಲಿ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ತಂದೆಯ ಆರೋಗ್ಯ ವ್ಯತ್ಯಾಸಗಳು ಅಂತಕ್ಕಂಥದ್ದು ಅಥವಾ
ತಂದೆಯಿಂದ ಅಂತರ ಅಥವಾ ದೂರವನ್ನು ಕಾಯ್ದುಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಉಂಟು. ಸರ್ಕಾರಿ ಉದ್ಯೋಗ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದರಿಂದ ಸ್ವಲ್ಪ ಅನುಕೂಲಕರ ವಾತಾವರಣಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವ ಅಥವಾ ಆಲಸ್ಯತನವೊಂದನ್ನು ಬಿಟ್ಟುಬಿಟ್ರೆ, ವಿದ್ಯಾಭ್ಯಾಸ ಆಲಸ್ಯತನವನ್ನು ಬಿಟ್ಟು ಕೂತು ಓದಿದರೆ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುವಂಥ ಸಂದರ್ಭಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಲಾಭಾಧಿಪತಿಯಾದಂಥ ಚತುರ್ಥ ಭಾವ, ಹಾಗಾಗಿ ಭೂಮಿ ವ್ಯವಹಾರಗಳು ಕೈಗೂಡುವಂಥದ್ದು, ಸ್ಥಿರಾಸ್ತಿ ವ್ಯವಹಾರಗಳು ಕೈಗೂಡತಕ್ಕಂಥದ್ದು, ವಾಹನದ ವ್ಯವಹಾರಗಳು ಕೈಗೂಡತಕ್ಕಂಥದ್ದು, ಅಥವಾ ಭೂಮಿ ಮೇಲೆ ವಾಹನದ ಮೇಲೆ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಕೂಡಿ ಬರುವಂಥ ಸಾಧ್ಯತೆಗಳಿರುತ್ತೆ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ತುಳಸಿಯಿಂದ ಲಕ್ಷ್ಮಿಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಗತ್ತೆ. ಇನ್ನು ಕಟಕರಾಶಿಯವರಿಗೆ ಸಂಬಂಧಪಟ್ಟಂತೆ ವಾರ ಆರಂಭ ಶುಭಪ್ರದವಾಗಿ ನಿಂತಿರ್ತದೆ. ವಾರ ಅಂತ್ಯ ಸ್ವಲ್ಪ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇರಲ್ಲ. ವಾರ ಆರಂಭ ಒಂದೆರಡು ದಿವಸ ಪರವಾಗಿಲ್ಲ. ವಾರ ಅಂತ್ಯ ಎಲ್ಲವೂ ಕೂಡ ವಿರೋಧ ಅಂತಕ್ಕಂಥದ್ದು, ನಷ್ಟ ಅಂತಕ್ಕಂಥ ಪರಿಸ್ಥಿತಿಗಳು ಬರಬಹುದು, ಅಥವಾ ತಟಸ್ಥವಾದಂಥ ವಾತಾವರಣ ನಿರ್ಮಾಣವಾಗಬಹುದು. ಆದರೆ ದೈವ ಕಾರ್ಯಗಳು, ಪೂಜೆ ಪುನಸ್ಕಾರ, ಆಧ್ಯಾತ್ಮಿಕ ಚಟುವಟಿಕೆಗಳ ಕಡೆಗೆ ಹೆಚ್ಚಿನದಾದಂಥ ಒಲವು ಅಥವಾ ಅವಕಾಶಗಳು ಬರುವಂಥ ಸಂದರ್ಭಗಳಿರುತ್ತದೆ. ಆದರೆ ರವಿಯ ಪ್ರಭಾವ ನಿಮಗೆ ಶುಭಪ್ರದವಾಗಿ ನಿಂತಿದ್ದಾನೆ. ಹಾಗಾಗಿ ರವಿ ನಿಮಗೆ ಬಲವಾಗಿರೋದ್ರಿಂದ ಎಷ್ಟೇ ವಿಘ್ನಗಳು ಅಥವಾ ಅಡೆತಡೆಗಳು ಅಥವಾ ಇದ್ರೂ ಕೂಡ, ಅಥವಾ ಅಷ್ಟೊಂದು ಶುಭ ಇಲ್ಲ ಅಂದ್ರೂ ಕೂಡ, ರವಿ ಅಂತಕ್ಕಂಥವನು ಬಲವಾಗಿದ್ದು ನಿಮಗೆ ಆರ್ಥಿಕವಾದಂಥ ಸ್ಥಿತಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಸಹಕಾರಿಯಾಗಿ ನಿಲ್ಲುತ್ತೆ, ಅಥವಾ ಆರ್ಥಿಕವಾದಂಥ ಒತ್ತಡಗಳು ನಿಮ್ಮ ಮೇಲೆ ಪ್ರಭಾವವನ್ನು ಬೀರದಂಥ ರೀತಿಯಲ್ಲಿ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಬಂಧು ಬಾಂಧವರಿಂದ ಸ್ವಲ್ಪ ನೋವುಗಳೇ ಜಾಸ್ತಿ. ಸ್ಥಿರಾಸ್ತಿ ಹೂಡಿಕೆ ಮಾಡಬೇಕು, ಮನೆ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಒಳ್ಳೆಯ ಉತ್ತಮವಾದಂಥ ದಿವಸಗಳು ಉಂಟು. ಚಿಂತೆ ಮಾಡುವಂಥದ್ದಿಲ್ಲ. ಯಾಕೆಂದರೆ ಅವಕಾಶಗಳು ತಾನೇ ಬರೋದಕ್ಕೆ ದಾರಿ ಆಗ್ತದೆ. ಮಕ್ಕಳಿಗೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ತನ್ನ ಕಾರ್ಯ ಚಟುವಟಿಕೆಗೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳನ್ನು ನೋಡ್ತಕ್ಕಂಥ ಸ್ಥಿತಿ. ಈ ಹಾರ್ಮೋನ್ ವ್ಯತ್ಯಾಸ, ಶುಗರು, ಥೈರಾಯ್ಡ್ ಪ್ರಾಬ್ಲಮ್ಮು, ಅಥವಾ ಈ ಮಾಂಸಖಂಡ ದೋಷ ಇರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆ ಮತ್ತು ಜಾಗೃತಿಯಿಂದಿರಬೇಕಾಗತ್ತೆ. ಸ್ವಲ್ಪ ಗಂಭೀರವಾಗುವಂಥ ಪರಿಸ್ಥಿತಿಗಳು ಬರಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಭಾಳ ಜಾಗ್ರತೆ. ಈ 3-4 ತಿಂಗಳುಗಳ ಕಾಲ ಕಟಕರಾಶಿನವರು ಆರೋಗ್ಯದ ಬಗ್ಗೆ ಹೆಚ್ಚಿನದಾದಂಥ ಕಾಳಜಿನ ವಹಿಸಲೇಬೇಕಾಗತ್ತೆ. ಶುಭ ಕಾರ್ಯ ಪ್ರಯತ್ನ ಅಷ್ಟೊಂದು ಅನುಕೂಲದ ಸ್ಥಿತಿನಲ್ಲಿ ಇಲ್ಲ. ಅಷ್ಟಮ ರಾಹು ಅಂತಕ್ಕಂಥನು ಆಕಸ್ಮಿಕವಾದಂಥ ನಷ್ಟವನ್ನು ಅಥವಾ ಅತಿಯಾದಂಥ ಒಳ್ಳೆಯತನದಿಂದ ಏನು ನಷ್ಟವನ್ನು ನೋಡ್ತಕ್ಕಂಥದ್ದು, ಚೀಟಿ ವ್ಯವಹಾರಗಳಲ್ಲಿ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿಗಳನ್ನು ತರಬಹುದು. ಎಚ್ಚರಿಕೆ. ಭಾಗ್ಯ ಪ್ರಭಾವ, ತಂದೆಯ ಒಂದು ಗಟ್ಟಿತನವೋ ಅಥವಾ ಅವರು ಮಾಡುವಂಥ ಕೆಲವೊಂದು ಚಟುವಟಿಕೆಯೋ ಸ್ವಲ್ಪ ಇಷ್ಟವಾಗದಂಥ ರೀತಿಯಲ್ಲಿ ನಿಮಗೆ ಕಾಣಬಹುದು ಈ ವಾರದಲ್ಲಿ. ದಶಮ ಪ್ರಭಾವ, ದಶಮವನ್ನು ನೋಡ್ತಾ ಇದ್ದಾನೆ. ಆದರೆ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಂದರೆ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಉಂಟು. ಅಥವಾ ವಿದೇಶದಲ್ಲೇ, ದೂರ ಪ್ರದೇಶದಲ್ಲಿ, ಅನ್ಯ ರಾಜ್ಯದಲ್ಲಿ, ಅನ್ಯ ಜಿಲ್ಲೆಗಳಲ್ಲಿ ಸ್ವಲ್ಪ ಉದ್ಯೋಗ ಅವಕಾಶನ ಹುಡುಕ್ತಾ ಇದ್ದೀವಿ ಅಂತ ಏನಾದರೂ ನಿಮಗೆ ಪ್ರಯತ್ನಗಳಿದ್ದರೆ ಅಲ್ಲಿ ಸ್ವಲ್ಪ ಸಹಕಾರಿಯಾಗಿ ನಿಂತಿರ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ ಕಟಕರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಒಂದು ರೀತಿಯಲ್ಲಿ ಒಂದು 40-60 ಅನ್ನೋ ರೀತಿಯಾದಂಥ 40 ಶುಭವೋ 60 ಅಶುಭವನ್ನು ಕೂಡ ನೋಡುವಂಥ ಪರಿಸ್ಥಿತಿಯನ್ನು ಕಟಕರಾಶಿನವರು ನೋಡುವಂಥದ್ದು ಉಂಟು ಈ ವಾರ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಲಲಿತಾ ತ್ರಿಪುರ ಸುಂದರಿ ತ್ರಿಶತಿಯನ್ನು ಪಠನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತುಂಬ ಎಮೋಷನಲ್ ಆಗ್ತಕ್ಕಂಥದ್ದು, ಅಥವಾ ಏನೋ ಗಿಲ್ಟಿ ಫೀಲಿಂಗು, ತನ್ನ ಬಗ್ಗೆ ತನಗೆ ನಂಬಿಕೆ ಇಲ್ಲದಂಥ ವಾತಾವರಣ ನಿರ್ಮಾಣವಾಗಬಹುದು. ಆ ಇರಿಟೇಟು ಅಥವಾ ಅಸಮಾಧಾನಗಳು ಅಂತಕ್ಕಂಥದ್ದು ಇರೋರು ಬರೋರ ಮೇಲೆಲ್ಲವೂ ಕೂಡ ಕೋಪತಾಪಲವನ್ನು ಅಥವಾ ಒಂದು ದರ್ಪವನ್ನು ಪ್ರದರ್ಶನವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ ಈ ಸಂದರ್ಭ.
ಕೆಲಸ ಕಾರ್ಯಗಳು ಆಗುವುದಿಲ್ಲವಾ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಅವಕಾಶಗಳೇನೋ ಬರುತ್ತೆ, ನೀವು ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಗೆ ಎಲ್ಲೋ ಸೋಲಬಹುದು ನಿಮ್ಮದೇ ಆದಂಥ ನಡವಳಿಕೆಗಳಿಂದ. ಏಕೆಂದರೆ ಬಿಹೇವಿಯರ್ ಬಹಳ ಇಂಪಾರ್ಟೆಂಟ್. ವ್ಯಕ್ತಿತ್ವ ಇದೆಯಲ್ಲ, ಆ ವ್ಯಕ್ತಿತ್ವವೇ ಆ ವ್ಯಕ್ತಿಯನ್ನು ಬೆಳೆಸುವಂಥದ್ದು ಮತ್ತು ಬೀಳಿಸುವಂಥದ್ದು. ಈ ಸಂದರ್ಭ ನಿಮ್ಮ ವ್ಯಕ್ತಿತ್ವ ಅಷ್ಟೊಂದು ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಇರೋದಿಲ್ಲ ಈ ವಾರ. ಹಾಗಾಗಿ ಅಲ್ಲೇ ನಿಮಗೆಲ್ಲೋ ಎಡವುತ್ತೀರಿ. ಎಚ್ಚರಿಕೆ. ಇನ್ನೂ ಒಂದು 15 ದಿವಸ ಕಾಲ ಅದೇ ಪರಿಸ್ಥಿತಿನಲ್ಲಿ ಇರ್ತೀರಿ ನೀವು. ಸಾಮಾನ್ಯವಾಗಿ ರವಿ ಪ್ರಭಾವ ಅಂತಕ್ಕಂಥ ರೀತಿಯಲ್ಲಿ ಇರೋದರಿಂದ ಸ್ವಲ್ಪ ಏನಾದರೂ ಆರ್ಥಿಕವಾದಂಥ ಸ್ಥಿತಿ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇಲ್ಲ. ಕೌಟುಂಬಿಕವಾದಂಥ ವಾತಾವರಣ ಶುಭಪ್ರದವಾಗಿ ಇರೋದಿಲ್ಲ ಅಂತಕ್ಕಂಥ ಸ್ಥಿತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಟೆಂಡ್ ಮಾಡುವಂಥವರಿಗೆ ಅದ್ಭುತವಾದಂಥ ಅವಕಾಶ, ಯೋಗಫಲ, ಅದೃಷ್ಟ. ಬಂಧುಗಳಿಂದ ನೆರೆಹೊರೆಯಿಂದ ಸಹಕಾರಗಳು ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಉಂಟು. ಉದ್ಯೋಗ ಪ್ರಾಪ್ತಿಯ ಯೋಗಫಲ, ಅಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಲಾಭವಾಗ್ತಕ್ಕಂಥದ್ದು. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಒಡವೆ, ವಸ್ತ್ರ, ಆಭರಣ ಖರೀದಿ ವಿಚಾರ ಸಂಬಂಧಪಟ್ಟಂತೆ ಒಳ್ಳೆಯ ಉತ್ತಮವಾದಂಥ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ವಿದ್ಯಾಭ್ಯಾಸ ಅದ್ಭುತವಾದಂಥ ರೀತಿಯಲ್ಲಿದೆ. ಈ ವಾರ ಮಾತ್ರ ತುಂಬ ಚೆನ್ನಾಗಿದೆ ವಿದ್ಯಾಭ್ಯಾಸದ್ದು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದಂಥ ಸಮಸ್ಯೆಗಳು ಇಲ್ಲದೇ ಇದ್ರೂ ಕೂಡ ಸ್ವಲ್ಪ ಬಾಯಿ ಹುಣ್ಣಾಗ್ತಕ್ಕಂಥದ್ದು, ಅಥವಾ ಆಹಾರ ಆಯಿಲ್ ಫುಡ್ಡನ್ನು ಹೆಚ್ಚಾಗಿ ತೆಗೆದುಕೊಂಡು ಅಲ್ಲಿ ಸ್ವಲ್ಪ ಎಡವಟ್ಟನ್ನು ಮಾಡಬಹುದು. ಅಥವಾ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳನ್ನು ಸ್ವಲ್ಪ ನಿಧಾನ ತೆಗೆದುಕೊಂಡು ಅಲ್ಲಿ ಸ್ವಲ್ಪ ನಿಮಗೆ ಬರುವಂಥ ಅವಕಾಶವನ್ನು ತಪ್ಪಿಸಿಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ತಂದೆಯ ಸಹಕಾರ ನಿಮಗೆ ಸಿಗಬಹುದು. ಮತ್ತು ಮುಂದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಅವಕಾಶಗಳು ಕೂಡ ನಿಮಗೆ ಪ್ರಾಪ್ತಿ ಉಂಟು. ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗ ಲಾಭ ಅನ್ನೋ ರೀತಿಯಾದಂಥ ಸ್ಥಿತಿ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ, ಭಾವನಾತ್ಮಕವಾದಂಥ ವಿಚಾರ ಸಂಬಂಧಪಟ್ಟಂಥ ಅನುಕೂಲ. ಮಕ್ಕಳಿಂದ ಯೋಗಫಲ ಮತ್ತು ಅದೃಷ್ಟವನ್ನು ನೋಡ್ತಕ್ಕಂಥ ಪರಿಸ್ಥಿತಿಯನ್ನು ಸಿಂಹರಾಶಿನವರು ನೋಡ್ತೀರಿ. ನಿಮ್ಮ ಕಂಡೀಷನ್ಸನ್ನು ಸರಿ ಮಾಡಿಕೊಂಡು ಬಿಟ್ಟರೆ, ನಿಮ್ಮ ಇನ್ನರ್ ಫೀಲ್ ಏನಿದೆಯಲ್ಲ ಅದನ್ನು ಸರಿ ಮಾಡಿಕೊಂಡು ಬಿಟ್ಟರೆ ಹೊರಗಿನ ವ್ಯಾವಹಾರಿಕ ಪ್ರಪಂಚ ತುಂಬ ಸುಂದರವಾಗಿರುತ್ತದೆ. ಅದನ್ನು ಮಾಡಿಕೊಳ್ಳಿ ಸಿಂಹರಾಶಿನವರು. ಸಾಧ್ಯವಾದಷ್ಟು ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮಗೆ ಅದ್ಭುತವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ನಿಧಾನದ ಪ್ರಗತಿ, ಲಾಭ, ಯೋಗಫಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿನಲ್ಲಿ ಕಂಡುಬರುವಂಥದ್ದು ಉಂಟು ಅಂತ ಹೇಳ್ತದೆ. ಯಾರಿಗೆ? ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳಲ್ಲಿ ಅವಕಾಶಗಳು ಬರುವಂಥ, ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಒಂದು ಕಡೆ ಮಂದತ್ವ ಅಥವಾ ನಿಧಾನ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ ವಾರ ಆರಂಭ. ತದನಂತರವಾಗಿ ಸ್ವಲ್ಪ ಸುಧಾರಿಸುತ್ತೆ. ಆದರೆ ರಾಶಿ ಪ್ರಭಾವ ಅಥವಾ ಕನ್ಯಾ ರಾಶಿ, ಕನ್ಯಾ ಲಗ್ನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಕುಜ ಏನು ಮಾಡಬೇಕು? ನಿಮಗೆ ಕೋಪವನ್ನು ತರಿಸಬೇಕು, ಆತ್ರವನ್ನು ಮಾಡಬೇಕು, ಬೇಗ ಆಗಬೇಕು ಅನ್ನೋ ರೀತಿಯಲ್ಲಿ ಇರ್ತದೆ. ಅಲ್ಲಿ ಕೆಲಸ ನಿಧಾನ ಆಗುತ್ತೆ. ಈ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಧನ ಪ್ರಭಾವ ಅನ್ನುವಂಥದ್ದು ಏನಿದೆಯಲ್ಲ, ಆರ್ಥಿಕವಾದಂಥ ಸ್ಥಿತಿಗತಿಗಳು ಉತ್ತಮವಾದಂಥ ರೀತಿಯಲ್ಲಿ ನಿಮಗೆ ಪ್ರಾಪ್ತಿ ಈ ವಾರ. ತೃತೀಯ ಪ್ರಭಾವ ಸ್ವಲ್ಪ ಈ ಏನು ಪತ್ರ ವ್ಯವಹಾರ, ಅಗ್ರಿಮೆಂಟು, ಸ್ಥಳ ಬದಲಾವಣೆ ಅಥವಾ ಏನಾದರೂ ಒಡವೆ, ವಸ್ತ್ರ, ಆಭರಣ ಖರೀದಿ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ಯೋಗ ಫಲಗಳನ್ನು ನೀವು ನೋಡ್ತೀರಿ. ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಚೆನ್ನಾಗಾಗುತ್ತೆ. ವಿದ್ಯಾಭ್ಯಾಸ ತೀರ್ಮಾನಗಳು ತುಂಬ ಚೆನ್ನಾಗಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಮಕ್ಕಳಿಂದ ಸ್ವಲ್ಪ ನಿರಾಸೆಗಳಿರಬಹುದು, ಆದರೆ ನಿಮ್ಮ ಪರಿಸ್ಥಿತಿಗಳು ಅಂತಕ್ಕಂಥದ್ದು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಅವಕಾಶಗಳನ್ನು ಹುಡುಕಿಕೊಂಡು ಬರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಷಷ್ಠದಲ್ಲಿರ್ತಕ್ಕಂಥ ರಾಹು, ವೇಗದಲ್ಲಿರ್ತಕ್ಕಂಥ ಕೇತು, ಅವರಿಬ್ಬರು ಏನು ಮಾಡ್ತಾರೆ? ಕೇತು ಬಂದು ನಿದ್ರಾಭಂಗವನ್ನು ಮಾಡ್ತಾನೆ ಅಥವಾ ದುಸ್ವಪ್ನವನ್ನು ತರಿಸ್ತಾನೆ. ರಾಹು ಬಂದು ನಿಮಗೇನು ಮಾಡ್ತಾನೆ? ಅಂದುಕೊಳ್ಳಲಾರದಂಥ ರೀತಿಯಲ್ಲಿ ಏನಾದರೂ ಪೆಟ್ಟು ಮಾಡ್ತಕ್ಕಂಥದ್ದು ಅಥವಾ ರೋಗವನ್ನು ತರುವಂಥದ್ದು ಅಥವಾ ಒಳಗಡೆ ಬಾಡಿ ಪೇನ್ ಜಾಸ್ತಿ ಮಾಡ್ತಕ್ಕಂಥದ್ದು, ಇಂಥ ಪರಿಣಾಮವನ್ನು ತರಬಹುದು. ಸಪ್ತಮ ವಕ್ರಶನಿ, ಎಲ್ಲೋ ಸಣ್ಣದಾಗಿ ಅಡ್ಡ ಆಲೋಚನೆಗಳು ಬರುವಂಥದ್ದು, ತಪ್ಪು ಆಲೋಚನೆಗಳನ್ನು ಹೆಚ್ಚಾಗಿ ಬರುವಂಥ ಸಂದರ್ಭ ಇವು ನಿರ್ಮಾಣವಾಗಿ ಬರುವಂಥದ್ದು ಉಂಟು. ಅದೇ ರೀತಿಯಲ್ಲಿ ಆಪತ್ತಿನಿಂದ, ಅಪಘಾತದಿಂದ ಆಗುವಂಥ ತೊಂದರೆಗಳಿಂದ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಇದೆ. ಯಾವುದೇ ತೊಂದರೆಗಳು ಆಗುವಂಥ ರೀತಿಯಲ್ಲಿಲ್ಲ. ಆಗತ್ತೆ ಅನ್ನೋ ರೀತಿಯಲ್ಲಿ ಆಗುತ್ತೆ, ಬಚಾವಾಗುತ್ತೆ.
ಇನ್ನೇನು ಗುದ್ದಬೇಕು ಬಚಾವಾಗುತ್ತೆ. ಈ ರೀತಿಯಲ್ಲಿ ಆಗುವಂಥ ಸಂದರ್ಭಗಳೆಲ್ಲವೂ ಕೂಡ ಇದೆ. ಕನ್ಯಾ ರಾಶಿನವ್ರಿಗೆ ಸಾಧ್ಯವಾದಷ್ಟು ದುಸ್ಥಾನ ರಾಜಯೋಗದಲ್ಲಿದ್ದರೂ ಕೂಡ ಕೇತು ತಿಂದಾಕಿರೋದ್ರಿಂದ ನಿಮಗೆ ಪರಿಣಾಮವಾಗಬೇಕು, ಅನುಕೂಲವಾಗಬೇಕು ಅಂದರೆ ಸಾಧ್ಯವಾದಷ್ಟು ಕೂಡ ಗಣಪತಿಯ ನಾಮಸ್ಮರಣೆಯನ್ನು ಮಾಡಿಕೊಂಡು ಬಿಳಿ ಎಕ್ಕದ ಹೂವಿನಿಂದ 108 ಗಣಪತಿಗೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗ್ರತೆ, ಆ್ಯಸಿಡಿಟಿ ಜಾಸ್ತಿ ಆಗುವಂಥದ್ದು, ಮೈಕೆ ನೋವು ಜಾಸ್ತಿ ಬರುವಂಥದ್ದು, ಶುಗರ್ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಗುರುದಶೆ ಶುಕ್ರದಶೆ ಗುರುಭಕ್ತಿ ನಡೀತಾ ಇದ್ದರೆ ಸ್ವಲ್ಪ ಶುಗರ್ ವೇರಿಯೇಷನ್ಸ್ ಆಗುವಂಥ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಜಾಗ್ರತೆ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಸ್ವಲ್ಪ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಅವಕಾಶಗಳೇನೋ ಬರುತ್ತೆ, ಬಟ್ ಏನು ಮಾಡ್ತೀರಿ, ಸ್ವಲ್ಪ ನಿಮಗೆ ಹಳೇದಾಗಿರ್ತಕ್ಕಂಥ ಕೆಲವೊಂದು ಘಟನೆಗಳು ಸ್ವಲ್ಪ ನಿಮಗೆ ನೋವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವ್ಯವಸ್ಥೆಗಳಾಗುತ್ತೆ, ಬರುತ್ತೆ, ದುಡ್ಡು ಬರಲ್ಲ ಅಂತ ಇಲ್ಲ, ಬರುತ್ತೆ, ಬಂದಿದ್ದ ಹಂಗೆ ಹರ್ಕೊಂಡು ಹೋಗುತ್ತೆ, ಹಂಗೆ ಖರ್ಚಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ಚತುರ್ಥ ಪ್ರಭಾವ ವಿದ್ಯಾಭ್ಯಾಸ ಮಂದತ್ವದಿಂದ ಕೂಡಿರುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿಯಾಗ್ತದೆ. ಪತ್ರ ವ್ಯವಹಾರ, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದಂಥ ಅವಕಾಶ ಅನ್ನೋ ರೀತಿಯಾದಂಥ ಸ್ಥಿತಿ. ಸರ್ಕಾರಿ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅನುಕೂಲವಾಗುವಂಥ ಯೋಗ ಬಲ. ಶುಭ ಕಾರ್ಯ ಪ್ರಯತ್ನ ಸಕ್ಸಸ್ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಪ್ರಯತ್ನ ಮಾಡಿ ಅದ್ಭುತವಾದ ಈ 1-1.5 ತಿಂಗಳಲ್ಲಿ ನಿಮಗೇನಾದ್ರು ಈ ಮದುವೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಿದ್ದರಿಂದ ಉತ್ತಮವಾದಂಥ ಸ್ಥಿತಿನಲ್ಲಿರುತ್ತೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮವಾದಂಥ ಅವಕಾಶಗಳ ಪ್ರಾಪ್ತಿಯ ಯೋಗ ಫಲಗಳು ಉಂಟು ಅಂತ ಹೇಳ್ತದೆ. ಅದೇ ರೀತಿಯಲ್ಲಿ ಏನಾದರೂ ಸಣ್ಣದಾಗಿ ಅತಿಯಾದಂಥ ಒಳ್ಳೆತನ ಅಥವಾ ಯಾರಿಗೂ ಏನೋ ಸಹಾಯ ಮಾಡಬೇಕು ಅನ್ನೋ ರೀತಿಯಲ್ಲಿ ಏನೋ ತುಂಬ ಅತಿಯಾದಂಥ ಸ್ಥಿತಿನಲ್ಲಿ ಏನೋ ಓವರ್ ರಿಯಾಕ್ಷನ್ ಕೊಡೋಕ್ಕೆ ಹೋಗಿ ಏನೋ ಆಪತ್ತ ಅಥವಾ ಅಪಘಾತವನ್ನು ತಂದುಕೊಳ್ತೀರಿ. ಹುಷಾರು. ದಶಮ ಪ್ರಭಾವ ವಾರಾಂತ್ಯ ಉದ್ಯೋಗ ಹುಡುಕ್ತಾ ಇರತಕ್ಕಂಥವ್ರಿಗೆ ಉತ್ತಮವಾದಂಥ ಅವಕಾಶಗಳಿದೆ. ಒಟ್ಟಿನಲ್ಲಿ ಸ್ವಲ್ಪ ಒಳ್ಳೆಯ ಫಲವನ್ನು ನೀವು ನೋಡಬಹುದು. ವಾರ ಅಂತ್ಯ ಸ್ವಲ್ಪ ನಿಮಗೆ ಜಿಡ್ಡುಗಟ್ಟಬಹುದು. ಸ್ವಲ್ಪ ಶತ್ರುಗಳ ಉಪಟಳಗಳು ನೀವು ನೋಡಬಹುದು ವಾರಾಂತ್ಯ. ಹಾಗಾಗಿ ಸ್ವಲ್ಪ ವಾರಾಂತ್ಯದ ಒಳಗಡೆ ನಿಮ್ಮ ಕೆಲಸಗಳನ್ನು ಸ್ವಲ್ಪ ಆದಷ್ಟು ಚಟುವಟಿಕೆಯಿಂದ ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ರಾಷ್ಟ್ರಾಧಿಪತಿಯಾದಂತೂ ಸ್ವಲ್ಪ ಬಲವಾಗಿ ನಿಂತಿದ್ದಾನೆ ನಿಮಗೆ. ಯಾಕೆಂದರೆ ಅದೃಷ್ಟವನ್ನು ತರುವಂಥ ರೀತಿಯಲ್ಲಿ ನಿಂತಿದ್ದಾನೆ, ಲಾಭವನ್ನು ತರುವಂಥ ರೀತಿಯಲ್ಲಿ ನಿಂತಿದ್ದಾನೆ, ಅಥವಾ ಯೋಗ ಫಲವನ್ನು ತರುವಂಥ ರೀತಿಯಲ್ಲಿ ನಿಂತಿದ್ದಾನೆ. ಭಾಗ್ಯೋದಯ ಅಂತಕ್ಕಂಥ ರೀತಿಯಲ್ಲಿ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆಗಳು, ಮಾನ ಸನ್ಮಾನಗಳು ಸಿಗುವಂಥ ಪರಿಸ್ಥಿತಿನಲ್ಲಿದೆ. ಯಾವ ಗ್ರಹ ಯಾವುದು ಎಂಗಲಾರ ಇರಲಿ, ನಿಮ್ಮ ಸ್ಥಿತಿ ಅಂತಕ್ಕಂಥದ್ದು ಸರಿ ಇದ್ದುಬಿಟ್ರೆ ಲೋಕ ಹೇಗಾದರೂ ಇರಲಿ, ನನ್ನ ಮನಸ್ಥಿತಿಗಳು ಅಥವಾ ಆತ್ಮದ ಬಲ ಅಂತಕ್ಕಂಥದ್ದು ಒಂದು ಇದ್ಬಿಟ್ರೆ ಜಗತ್ತು ಎಷ್ಟೇ ವಿರೋಧ ಮಾಡಿದರೂ ಚೆನ್ನಾಗಿರ್ತೀವಿ ನಾವು. ಹಾಗೆ ಈಗ ಬರಬಹುದು, ಬೇರೆ ಬೇರೆ ಸಮಸ್ಯೆಗಳು ಬರಬಹುದು, ಬಟ್ ನಿಮ್ಮ ಗ್ರಹ ಅಥವಾ ನಿಮ್ಮ ರಾಷ್ಟ್ರಾಧಿಪತಿಯಾದಂತೂ ಬಲವಾಗಿದ್ದಾನೆ. ಯಾರೇನು ಮಾಡಿದ್ರೂ ಕೂಡ ನಿಮಗೆ ಒಂದು ಚೂರು ತಾಗದಂಥ ರೀತಿಯಲ್ಲಿ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಇದೆ. ಆರ್ಥಿಕವಾದಂಥ ಸ್ಥಿತಿ ನೀವು ನಿರೀಕ್ಷಣೆ ಮಾಡಿರೋದಿಲ್ಲ, ಆ ಸ್ಥಿತಿನಲ್ಲಿ ವ್ಯವಸ್ಥೆಗಳಾಗ್ತದೆ. ಹಣಕಾಸಿನ ಸ್ಥಿತಿಗತಿಗಳು ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದೇನಿಲ್ಲ. ಮತ್ತು ತೃತೀಯ ಪ್ರಭಾವ ಬಂಧು ಬಾಂಧವರ ಸಹಕಾರ ಸಿಗೋದಿಲ್ಲ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಗಂಟಲು ಬೇನೆ ಇರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆ. ವಿದ್ಯಾಭ್ಯಾಸದಲ್ಲಿ ಗೊಂದಲಗಳಿರ್ತದೆ ಅಥವಾ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಮಕ್ಕಳೊಂದಿಗೆ ಸ್ವಲ್ಪ ಕಲಹಗಳು ಜಾಸ್ತಿ ಆಗಬಹುದು. ಆರೋಗ್ಯದಲ್ಲಿ ಸುಧಾರಣೆಯ ಲಕ್ಷಣಗಳನ್ನು ಕಾಣತಕ್ಕಂಥದ್ದು. ಸೇವಕರಿಂದ ಕೆಲಸಗಾರರಿಂದ ಉತ್ತಮವಾದಂಥ ಕೆಲಸಕಾರಗಳು ಆಗುವಂಥ ಪರಿಸ್ಥಿತಿಯೂ ಕೂಡ ಉಂಟು. ಪ್ರೇಮಿಗಳಲ್ಲಿ ಮನಸ್ತಾಪಗಳಾಗತ್ತೆ, ಆದರೆ ಕಾಂಪ್ರಮೈಸ್ ಆಗುತ್ತೆ. ದಾಂಪತ್ಯದಲ್ಲಿ ಮನಸ್ತಾಪಗಳಾಗ್ತದೆ, ಕಿರಿಕಿರಿಗಳಾಗತ್ತೆ, ಆದರೆ ಕಾಂಪ್ರಮೈಸ್ ಆಗುತ್ತೆ. ಪರಸ್ಪರ ಕೋಳಿ ಜಗಳ ಅಂತೀವಲ್ಲ, ಆ ಕೋಳಿ ಜಗಳಗಳು ಜಾಸ್ತಿ ಆಗುತ್ತೆ ಈ ಸಂದರ್ಭ ಅಂತಕ್ಕಂಥದ್ದು.
ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ, ವಾರಾಂತ್ಯ ತುಂಬ ಚೆನ್ನಾಗಿರುವಂಥ ಸಂದರ್ಭಗಳಿದೆ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ, ಸರ್ಕಾರಿ ಕೆಲಸಗಾರಗಳು ಆಗೋದಕ್ಕೆ ದಾರಿಯಾಗುತ್ತೆ ಮತ್ತು ಮೇಲಧಿಕಾರಿಗಳಿಂದ ಸಹಕಾರಗಳು ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಆದರೆ ಮೇಲಧಿಕಾರಿಗಳ ಸಹಕಾರವೇನೋ ಇರುತ್ತೆ, ಆ ಅಧಿಕಾರಿಗೆ ಸಮಯ ಅಂತಕ್ಕಂಥದ್ದು ಹೊಂದಾಣಿಕೆ ಆಗದೆ ಏನಾದರೂ ನಿಮಗೆ ಪೆಂಡಿಂಗ್ ಆಗ್ಬೋದು. ಬಿಟ್ಟರೆ ಅವರು ಸ್ಪಂದಿಸುವಂಥ ವಾತಾವರಣದಲ್ಲೇ ಅಥವಾ ಮನಸ್ಥಿತಿನಲ್ಲೇ ಇರ್ತಾರೆ ವೃಶ್ಚಿಕ ರಾಶಿನವ್ರಿಗೆ. ಒಳ್ಳೆ ಫಲವನ್ನು ನೋಡಬಹುದು. ಹೈರಾಣ ಆಗಿರ್ತೀರ ತುಂಬ ದಿವಸಗಳಿಂದ, ಈಗ ಸ್ವಲ್ಪ ನಿಮಗೆ ಸುಧಾರಣೆಗಳ ಲಕ್ಷಣಗಳಿದೆ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ವೃಶ್ಚಿಕ ರಾಶಿನವರು ಲಲಿತಾ ಸಹಸ್ರನಾಮಾವಳಿಯನ್ನು ಪಾರಾಯಣ ಮಾಡ್ತಕ್ಕಂಥದ್ದು ತುಂಬ ಅದ್ಭುತವಾದಂಥ ರೀತಿಯಲ್ಲಿ ನಿಮಗೆ ವರ್ಕ್ ಆಗುತ್ತೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಭಾವ ಬಲವಾಗಿ ಕುಳಿತಿದ್ದಾನೆ. ಹಾಗಾಗಿ ನಾನೇ ಜ್ಞಾನವಂತ, ನಾನೇ ಬುದ್ಧಿವಂತ, ನಾನೆಲ್ಲವನ್ನೂ ಕೂಡ ತಿಳಿದು ಕುಂತು ಬಿಟ್ಟಿದ್ದೀನಿ, ಹರಿದು ಕುಡಿದು ಬಿಟ್ಟಿದ್ದೀನಿ ಅನ್ನೋ ರೀತಿಯಾದಂಥ ಒಂದು ಭ್ರಮೆಗೆ ಸಿಕ್ಕಾಕೊಳ್ಳುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಆ ಭ್ರಮೆಯಿಂದ ಹೊರಗೆ ಬಂದರೆ ನನ್ನ ಪ್ರಕಾರ ನಿಮಗಿರ್ತ ಆ ಜ್ಞಾನ ಇರ್ತದೆ. ಆದರೆ ಆ ಜ್ಞಾನಕ್ಕೆ ನಾನು ಗ್ರೇಟ್ ಅನ್ನೋದು ಮಂಕು ಕವಿಸುತ್ತೆ. ಆ ಮಂಕು ಕವಿಸುವಂಥ ರೀತಿಯಲ್ಲಿ ಮಾಡ್ಕೋಬೇಡಿ. ಒಂದು ಶುಗರ್ ಅಥವಾ ಹಾರ್ಮೋನ್ ವ್ಯತ್ಯಾಸ, ಥೈರಾಯ್ಡ್ ಪ್ರಾಬ್ಲಮ್ಮು, ಮಾಂಸಖಂಡಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ, ಸ್ಥೂಲಕಾಯದ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ನನ್ನ ಪ್ರಕಾರ ಸ್ವಲ್ಪ ಆರೋಗ್ಯವನ್ನು ಜಾಗ್ರತೆಯಿಂದ ನೋಡಿಕೊಳ್ಳಬೇಕಾಗತ್ತೆ. ಆರ್ಥಿಕವಾದಂಥ ಸ್ಥಿತಿ ಓಕೆ ಅನ್ನೋ ರೀತಿಯಲ್ಲಿ ಇರ್ತದೆ, ಅಂಥ ಯಶಸ್ಸು ಅಂತಕ್ಕಂಥ ರೀತಿಯಲ್ಲಿ ಇರೋದಿಲ್ಲ. ಧೈರ್ಯ ಚೆನ್ನಾಗಿರುತ್ತೆ, ಯಾಕಂದ್ರೆ ನೀವು ಶುದ್ಧ ಇರ್ತೀರಿ, ಒಳ್ಳೆ ಕೆಲಸವನ್ನೇ ಮಾಡ್ತೀರಿ. ಒಳ್ಳೆ ಕೆಲಸವನ್ನು ಮಾಡಿದಂಥವ್ರು ಸಾಮಾನ್ಯ ನಾನು ಯಾಕೆ ಬಗ್ಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಮಂಡ ಧೈರ್ಯ ಇರ್ತದೆ. ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಜ್ಞಾನವಿದ್ರೂ ಮಂಕು ಕವಿಸುವಂಥದ್ದು ಇರುತ್ತಲ್ಲ, ನನಗೆಲ್ಲ ಗೊತ್ತು, ಅದನ್ನೇನು ಓದೋಣ ಅಂತ ಸುಮ್ಮನೆ ಹೆಡ್ಲೈನ್ ನೋಡ್ಕೊಂಡು ಹೋಗುವಂಥದ್ದು ಇರುತ್ತಲ್ಲ, ಆ ಪರಿಸ್ಥಿತಿಯನ್ನು ತಂದುಕೊಳ್ತೀರಿ. ಮಕ್ಕಳೊಂದಿಗೆ ಸ್ವಲ್ಪ ಕಲಹಗಳಾಗಬಹುದು. ಅದರಲ್ಲೂ ಕೂಡ ವಾರ ಆರಂಭ ಮತ್ತು ವಾರಾಂತ್ಯ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ತರಬಹುದು. ಮಕ್ಕಳೊಂದಿಗೆ ಅಥವಾ ಪ್ರೀತಿ ಪಾತ್ರರೊಂದಿಗೆ ಅಂತಕ್ಕಂಥ ಸ್ಥಿತಿ. ಶತ್ರುಗಳ ಉಪಟಳಗಳು ಜಾಸ್ತಿ ಆಗುತ್ತೆ. ಸಾಲಗಾರರ ಬಾಧೆಯನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು. ಶುಭಕಾರ ಪ್ರಯತ್ನ ಅಂತಕ್ಕಂಥದ್ದು ನಿಮಗೆ ಒಳ್ಳೆಯ ಶುಭಪ್ರದವಾಗಿ ನಿಲ್ಲಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತೀರಿ. ದೂರ ಪ್ರಯಾಣದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ವಿಘ್ನಗಳಾಗ್ತಕ್ಕಂಥದ್ದು, ಮೇಲಧಿಕಾರಿಗಳ ಸ್ಪಂದನೆಗಳು ಸಿಗುವಂಥ ರೀತಿಯಲ್ಲಿ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ಸ್ಥಿತಿ. ಮತ್ತು ಉದ್ಯೋಗ ಸ್ಥಳದಲ್ಲಿ ಏನು ಕೆಲಸ ಮಾಡಿದ್ರೂ ಕೂಡ ಸಾಗೋದಿಲ್ಲ, ಜಿಡ್ಡುಗಟ್ಟಿದಂಥ ರೀತಿಯಲ್ಲಿ ಸಾಗುವಂಥದ್ದು. ಅದರಲ್ಲೂ ಕೂಡ ವಾರ ಮಧ್ಯಭಾಗದವರೆಗೂ ಕೂಡ ತುಂಬ ಆ ರೀತಿಯಾದಂಥ ಒದ್ದಾಟವನ್ನೇ ಅನುಭವಿಸುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಜಾಗ್ರತೆ. ಲಾಭ ಪ್ರಭಾವ, ಏನಾದರೂ ಲಾಭ ಬರಬೇಕು ಅಂದರೆ ನಿಮಗೆ ಪಾಲುದಾರರಿಂದ ಅಥವಾ ಸಂಗಾತಿಯಿಂದ ಲಾಭವಾಗಬೇಕೇ ಹೊರತು ಮಿಕ್ಕಂಥ ರೀತಿಯಲ್ಲಿ ಸ್ವಲ್ಪ ಹಿನ್ನಡೆಗಳನ್ನೇ ಹೆಚ್ಚಾಗಿ ಧನುಸ್ಸು ರಾಶಿನವ್ರು ನೋಡ್ತೀರಿ. ಸಾಮಾನ್ಯವಾಗಿ ಏನಾಗುತ್ತೆ, ಈ ವಾರ ನಿಮಗೆ ತುಂಬ ಸೋಲು, ನಿರಾಸೆ, ಅವಮಾನ, ಅಪವಾದ ಅಥವಾ ಹಳೇದು ಯಾವುದೋ ಘಟನೆಗಳ ಮರುನೆನಪು ಇವುಗಳು ನಿಮಗೆ ಸ್ವಲ್ಪ ಪದೇ ಪದೇ ನೆನಪಾಗಿ ಸ್ವಲ್ಪ ನಿದ್ರೆಯನ್ನು ಸರಿಯಾಗಿ ಮಾಡೋಕ್ಕೆ ಆಗದಂಥ ಪರಿಸ್ಥಿತಿಯನ್ನು ತಂದುಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ರಾಷ್ಟ್ರಾಧಿಪತಿ ಬಲ ಇದ್ದಾನೆ. ಆ ಜ್ಞಾನವನ್ನು, ಆ ಬುದ್ಧಿವಂತಿಕೆಯನ್ನು ಅಥವಾ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ನಿಮ್ಮಷ್ಟು ಅದೃಷ್ಟವಂತರು 12 ರಾಶಿಗಳಲ್ಲಿ ಯಾರೂ ಇರೋದಿಲ್ಲ. ಆದರೆ ನಿಮ್ಮದೇ ಎಡವಟ್ಟು ನಿಮ್ಮನ್ನು ಪ್ರಪಾತಕ್ಕೆ ನೂಕುತ್ತೆ. ಹುಷಾರು. ಪರಿಹಾರ, ಕುಲದೇವತೆಗೆ ಸೇವಂತಿಗೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ವಕ್ರನಾಗಿದ್ದಾಗ ರಾಷ್ಟ್ರಾಧಿಪತಿಯಾದಂಥವನು ಅಷ್ಟೊಂದು ಪೂರಕವಾದಂಥ ವಾತಾವರಣವನ್ನು ತಂದುಕೊಡುವಂಥ ಸಾಧ್ಯತೆಗಳು ಇರೋದಿಲ್ಲ. ಅಲ್ಲಿ ಮೈನಸ್ ಮಾಡ್ತಾನೆ. ಆದರೂ ಸ್ವಭಾವಯುತನಾಗಿ ವಕ್ರನಾಗಿ ತೃತೀಯ ಭಾವದಲ್ಲಿರೋದ್ರಿಂದ ಅವಕಾಶಗಳಂತೂ ಕೂಡ ಬರುತ್ತೆ. ಉಪಯೋಗಿಸ್ಕೊಳ್ಳೋದು ಬಿಡೋದು ನಿಮ್ಮ ಒಂದು ಬುದ್ಧಿವಂತಿಕೆಗೆ ಬಿಟ್ಟಿದ್ದು. ಆರ್ಥಿಕವಾದಂಥ ಸ್ಥಿತಿ ಓಕೆ, ಸಾಲ ಮಾಡಿ ಆದ್ರೂ ಕೂಡ ಅಥವಾ
ಏನೋ ಅತ್ಲ ಇತ್ಲ ರೊಟೇಷನ್ ಮಾಡಿ ಆದ್ರೂ ಕೂಡ ನೀವು ಅದನ್ನು ಸುಧಾರಿಸ್ತೀರಿ, ಚಿಂತೆ ಮಾಡುವಂಥದ್ದಿಲ್ಲ. ತೃತೀಯ ಪ್ರಭಾವ ಸ್ವಲ್ಪ ಧೈರ್ಯವಾಗಿ ನುಗ್ಗಿದರೆ ತಾನಾಗಿ ತಾನೇ ಗೆಲುವು ನಿಮ್ಮ ಬೆನ್ನಿಗೆ ನಿಂತಿರ್ತದೆ. ಧೈರ್ಯ ಮಾಡಿ ನುಗ್ಗುವಂಥದ್ದಷ್ಟೇ ನಿಮ್ಮ ಕೆಲಸ. ಸ್ಥಿರಾಸ್ತಿ ವ್ಯವಹಾರಗಳು, ಭೂಮಿ ವ್ಯವಹಾರಗಳು ಅನುಕೂಲಕರವಾದಂಥ ರೀತಿಯಲ್ಲಿದೆ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿಗತಿಗಳು ಉಂಟು ಅಂತ ಹೇಳುತ್ತೆ. ಮಕ್ಕಳಿಗೋಸ್ಕರವಾಗಿ ಖರ್ಚು, ಋಣರೋಗ ಬಾಧೆಗಳಿಗೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡುವಂಥ ಪರಿಸ್ಥಿತಿಗಳು ನಿಮಗೆ ಬರುವಂಥದ್ದು ಉಂಟು ಅಂತ ಹೇಳ್ತದೆ ಈ ಸಂದರ್ಭ. ಇನ್ನು ಷಷ್ಠಾಧಿಪತಿ ಪ್ರಭಾವ, ಸ್ವಲ್ಪ ಏನಾದರೂ ಉದ್ಯೋಗ ಬದಲಾವಣೆ ಅಥವಾ ಉದ್ಯೋಗ ಹುಡುಕಾಟ ಅವಕಾಶಗಳಂತೂ ಬರುತ್ತೆ, ನೀವು ಪ್ರಯತ್ನ ಮಾಡಬಹುದು. ಶುಭ ಕಾರ್ಯ ಪ್ರಯತ್ನ ಅಷ್ಟೊಂದು ಅನುಕೂಲವಿಲ್ಲ. ಅಷ್ಟಮ ಪ್ರಭಾವ ದುಸ್ಥಾನ ವಿಪರೀತ ರಾಜಯೋಗ ಅನ್ನೋ ರೀತಿಯಲ್ಲಿ ಮೇಲೆ ಅನಿಸುತ್ತೆ ಅಷ್ಟೇ, ಬಟ್ ಅದು ಸಕ್ಸಸ್ ರೇಟ್ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಇದೆ. ಏಕೆಂದರೆ ಕೇತು ಪ್ರಭಾವದಯುತನಾದಂಥವನು ಸ್ವಲ್ಪ ಹಿನ್ನಡೆಯಾಗಿ ನಿಂತಿರೋದ್ರಿಂದ ಸ್ವಲ್ಪ ಭಾಗ್ಯಾಧಿಪತಿ ಶನಿ ಪ್ರಭಾವ ನಿಧಾನಕ್ಕೆ ಸ್ಲೋಲಿಯಾಗಿ ನಿಮಗೆ ವ್ಯವಹಾರಗಳು ಆಗೋದಕ್ಕೆ ದಾರಿಯಾಗ್ತದೆ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ವಿದೇಶಕ್ಕೆ ಹೋಗಬೇಕು, ದೂರ ಪ್ರದೇಶದಲ್ಲಿ ಎಲ್ಲೋ ಉದ್ಯೋಗವನ್ನು ಹುಡುಕ್ತಾ ಇದ್ದರೆಂದರೆ ಅಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ನೀವುಗಳು. ಸಂಘಾತಿಯಿಂದ ಲಾಭ, ಪಾಲುದಾರಿಕೆ ವ್ಯವಹಾರದಿಂದ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ ಇದೆ. ಯಾಕೆಂದರೆ ಕುಜನ ಪ್ರಭಾವ ಚೆನ್ನಾಗಿದೆ ನಿಮಗೆ. ಹಾಗಾಗಿ ಏನು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ, ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಗಣಪತಿಯ ನಾಮಸ್ಮರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಸಾಧ್ಯವಾದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೂಡ ಖಾಲಿ ಕುಳಿತುಕೊಂಡಾಗೆಲ್ಲವೂ ಕೂಡ ಗಣಪತಿ ನಾಮಸ್ಮರಣೆ ಮಾಡಿ ನಿಮಗೆ ಒಳ್ಳೆಯ ಫಲವನ್ನು ಆ ಗಣಪನೇ ನಿಮಗೆ ಕೊಡ್ತಾನೆ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಹು ರಾಶಿನಲ್ಲಿ ಇದ್ದಾನೆ, ಶನಿ ವಕ್ರನಾಗಿದ್ದಾನೆ. ವಕ್ರನಾಗಿದ್ದರೂ ಕೂಡ ಧನ ಪ್ರಭಾವ, ಕುಟುಂಬದಲ್ಲಿ ಏನಾದರೂ ಒಂದು ವೈರುಧ್ಯ ಅಥವಾ ವಿರೋಧ ಅಥವಾ ಹಿಂಸೆ, ನರಕ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನು ತಂದುಕೊಳ್ಳುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ದಾಂಪತ್ಯದ ಸಮಸ್ಯೆಗಳು ನಿಮಗೆ ವಿಪರೀತವಾಗಿ ಕಾಡಬಹುದು. ಪಾಲುದಾರಿಕೆ ವ್ಯವಹಾರಗಳು ಸರಿಯಾಗಿ ಆಗದಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ತೃತೀಯ ಪ್ರಭಾವ ಬಂಧು ಬಾಂಧವರಿಂದ ವಿರೋಧ, ಶತ್ರುತ್ವ ಅನ್ನೋ ರೀತಿಯಾದಂಥ ಸ್ಥಿತಿಗೆ ನೀವೆಷ್ಟೇ ಪ್ರೀತಿಸಿದ್ರೂ ಕೂಡ ಅವರಿಂದ ವಿರೋಧ ಮಾತ್ರ ತಪ್ಪೋದಿಲ್ಲ. ಅದರಲ್ಲೂ ಕೂಡ ವಾರ ಆರಂಭ, ವಾರ ಮಧ್ಯಭಾಗ ವಾರ ಆರಂಭ ಮತ್ತು ವಾರ ಅಂತ್ಯ, ಈ ಎರಡು ಸಂದರ್ಭದಲ್ಲಿ ನಿಮಗೆ ಈ ಬಂಧುಗಳಿಂದ ನೆರೆಹೊರೆಯಿಂದ ವಿರೋಧ ತಪ್ಪಿದ್ದಲ್ಲ. ವಾರ ಮಧ್ಯಭಾಗ ಸ್ವಲ್ಪ ಸುಧಾರಣೆ ಆಗುವಂಥದ್ದಕ್ಕೆ ದಾರಿ ಉಂಟು. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆ. ಸ್ಥಿರಾಸ್ತಿ ಮಾರಾಟಕ್ಕೆ ಮಾಡೋದಕ್ಕೆ, ಖರೀದಿ ಮಾಡೋದಕ್ಕೆ ಎರಡಕ್ಕೂ ಕೂಡ ಶುಭಪ್ರದವಾದಂಥ ರೀತಿಯಲ್ಲಿದೆ. ಮನೆ ವಾಹನ ಖರೀದಿ ಮಾಡೋದಕ್ಕೆ ಒಳ್ಳೆ ಲಾಭವಾಗ್ತಕ್ಕಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದು ಉಂಟು. ಸಾಲವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನ ಮಾಡ್ತಿರ್ತೀರಿ ಅಂದರೆ ಅಲ್ಲಿ ಅವಕಾಶಗಳು ಸಿಗೋದಕ್ಕೆ ದಾರಿ ಇದೆ, ಅಥವಾ ಸಾಲ ಸಿಗುವಂಥದ್ದು ನಿಮಗೆ ಪ್ರಾಪ್ತಿಯ ಯೋಗ ಫಲ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ವಾರ ಅಂತ್ಯ ಸ್ವಲ್ಪ ನಿಮಗೆ ಆರೋಗ್ಯ ಕೈ ಕೊಡಬಹುದು. ವಾರ ಮಧ್ಯಭಾಗದವರೆಗೆ ಅಂಥ ಏನಿಲ್ಲ. ವಾರ ಲಾಸ್ಟ್ 2 ದಿವಸಗಳಿದೆಯಲ್ಲ ಅಲ್ಲಿ ನಿಮಗೆ ಆರೋಗ್ಯ ಕೈ ಕೊಡಬಹುದು, ಸ್ವಲ್ಪ ಜಾಗ್ರತೆ. ಇನ್ನು ವ್ಯಾಜ್ಯಗಳಲ್ಲಿ ಸ್ವಲ್ಪ ನಿಮಗೆ ಜಯವನ್ನು ಸಾಧಿಸ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಉನ್ನತ ವಿದ್ಯಾಭ್ಯಾಸ ಅನುಕೂಲ, ತಂದೆಯ ಸಹಕಾರ ಅನುಕೂಲ, ಲಾಭ ಯೋಗಫಲ ಅಂತಕ್ಕಂಥ ರೀತಿಯಲ್ಲಿ ಉಂಟು. ತಂದೆಯಿಂದ ಅಥವಾ ಪಿತ್ರಾರ್ಜಿತ ಸ್ವತ್ತಿನಿಂದ ಅಂತಕ್ಕಂಥ ಸ್ಥಿತಿ. ದಶಮಾಧಿಪತಿಯಾದಂಥವನು ಅಷ್ಟಮ ಪ್ರಭಾವಕ್ಕೊಳಗಾಗಿರೋದ್ರಿಂದ ಉದ್ಯೋಗ ಒತ್ತಡಗಳಿರ್ತದೆ, ಬಟ್ ಸಕ್ಸಸ್ ಮಾಡಿಕೊಳ್ತೀರಿ, ಚಿಂತೆ ಮಾಡುವಂಥದ್ದಿಲ್ಲ. ಸ್ನೇಹಿತರ ಸಹಕಾರ, ಮಿತ್ರರಿಂದ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಿ ಬರುತ್ತೆ. ನಿದ್ರೆ ಜಾಸ್ತಿ ಮಾಡ್ತೀರಿ ಈ ವಾರ ಕುಂಭರಾಶಿನವರು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ರವಿಯನ್ನು ಕೇತು ಪೀಡನೆ ಮಾಡಿರತಕ್ಕಂಥದ್ದಾಗಿರೋದ್ರಿಂದ ಶಿವನಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಮತ್ತು ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ, ಇವೆರಡನ್ನು ಮಾಡಿದರೆ ನಿಮಗೆ ಅದ್ಭುತವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಬಲವಾಗಿ ಕೊಳ್ತಿದ್ದಾನೆ. ಯಾರೋ ರಾಷ್ಟ್ರಾಧಿಪತಿಯಾದಂಥನು ಬಲವಾಗಿದ್ದಾನೆ. ಬಲವಾಗಿದ್ದಾಗ ನಿಮಗೇನೇನು ಬೇಕಾದ್ರೂ ಕೂಡ ಜಯಿಸುವಂಥ ತಾಕತ್ತು ಮತ್ತು ಯೋಗ ಫಲವು
ಮತ್ತು ಅದೃಷ್ಟವೂ ಕೂಡ ಒದ್ದುಕೊಂಡು ಬರೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಒದ್ಕೊಂಡು ಬರುತ್ತೆ ಅದೃಷ್ಟ ಅಂತಕ್ಕಂಥ, ಬೇಡ ಅಂದರೂ ಒದ್ಕೊಂಡು ಬರುತ್ತೆ. ಆರ್ಥಿಕವಾದಂಥ ಸ್ಥಿತಿ ನಿರೀಕ್ಷಣೆ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಸುಧಾರಣೆ ಆಗುತ್ತಾ? ಯಾಕಂದರೆ ಎಲ್ಲ ಕೈ ಕಟ್ಟಾಕಿದ್ದೆಲ್ಲವೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸುಧಾರಿಸ್ಕೊಂಡಪ್ಪ ಅನ್ನೋ ರೀತಿಯಲ್ಲಿ ಬರೋದಕ್ಕೆ ದಾರಿ ಉಂಟು. ತೃತೀಯ ಪ್ರಭಾವ ಸ್ಪರ್ಧಾತ್ಮಕ ಪರೀಕ್ಷೆ ಚೆನ್ನಾಗಿದೆ, ವಿದ್ಯಾಭ್ಯಾಸ ಚೆನ್ನಾಗಿದೆ, ಬಂಧುಗಳ ಸಹಕಾರ ಚೆನ್ನಾಗಿದೆ, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಉತ್ತಮವಾದಂಥ ಸ್ಥಿತಿನಲ್ಲಿದೆ. ಮಕ್ಕಳಿಂದ ಯೋಗಫಲ ಅಂತಕ್ಕಂಥ ರೀತಿಯಲ್ಲಿ ಮಕ್ಕಳಿಂದ ಸಿಗುವಂಥ ಸಾಧ್ಯತೆಗಳಿರೋದಿಲ್ಲ. ಮತ್ತು ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ, BP ಅಥವಾ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಈ ಗರ್ಭನಾಳಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಗುಪ್ತದೋಷ ವಿಚಾರ ಸಂಬಂಧಪಟ್ಟಂಥ ವ್ಯತ್ಯಾಸ, ಇವುಗಳಿಂದ ಸ್ವಲ್ಪ ಹಿಂಸೆಗಳನ್ನು ಅನುಭವಿಸಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಮತ್ತು ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ಅಷ್ಟೊಂದು ಅನುಕೂಲವಿಲ್ಲ. ಸಂಗಾತಿಯಿಂದ ಅಷ್ಟೊಂದು ಉತ್ತಮವಾದಂಥ ಸ್ಪಂದನೆಗಳು ಸಿಗೋದಿಲ್ಲ. ದಾಂಪತ್ಯ ಸೌಖ್ಯದಿಂದ ಅಂತರ ಅಥವಾ ನಿಮಗೆ ಆಸಕ್ತಿಗಳಿರೋದಿಲ್ಲ ಅಂತಕ್ಕಂಥ ಸ್ಥಿತಿ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಏನಾದರೂ ಮುಖ್ಯವಾದಂತೆ ಏನಾದರೂ ಆಪತ್ತು ಮತ್ತೊಂದು ಮಗದೊಂದು ಅನ್ನೋ ರೀತಿಯಲ್ಲಿ ಯಾವುದೋ ಇಕ್ಕಟ್ಟು ಸಿಕ್ಕಾಕ್ಕೊಂಡಿದೆ, ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದಾಗ ಆ ಇಕ್ಕಟ್ಟಿನ ಪರಿಸ್ಥಿತಿಗಳಿಂದ ಈ ವಾರ ಬಚಾವಾಗ್ತೀರಿ. ಭಾಗ್ಯೋದಯ ಅದೃಷ್ಟ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಿಮಗೆ ನಿಮ್ಮ ಬೆನ್ನಿಗೆ ನಿಂತು ರಕ್ಷಣೆಯಾಗಿ ನಿಲ್ಲುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ಒಂದು ಆಸೆಗಳಿದ್ದರೆ ಪ್ರಯತ್ನ ಮಾಡಿ, ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಆಗ್ತದೆ. ಆದರೆ ಲಾಭಾಧಿಪತಿಯಾದಂಥನು ವಕ್ರನಾಗಿ ಸ್ವಭಾವದಲ್ಲಿ ಬಲಯುತನಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ನೀವು ನಿರೀಕ್ಷೆ ಮಾಡದೇ ಇರತಕ್ಕಂಥವ್ರು ಕೆಲಸಗಳಾಗ್ತವೆ, ನಿರೀಕ್ಷೆ ಮಾಡದೇ ಇರತಕ್ಕಂಥ ಕೆಲಸಗಳಾಗ್ತವೆ. ಯಾವುದು ಅತಿ ಹೆಚ್ಚು ಆತ್ಮವಿಶ್ವಾಸದಿಂದ ನಿರೀಕ್ಷೆ ಮಾಡಿರ್ತೀರೋ ಆ ಕೆಲಸ ಕಾರ್ಯಗಳು ಮೈನಸ್ ಆಗುತ್ತೆ. ಹಿಂಗೆ ಉಲ್ಟಾ ಹೊಡಿತದೆ ಅಷ್ಟೇ, ಇನ್ನೇನೂ ಇಲ್ಲ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ರಾಹು ಮತ್ತು ಕೇತು ನಿಮ್ಮನ್ನು ಕೆಡಿಸಿದ್ದಾನೆ. ಯಾಕೆಂದರೆ ಕೇತು ಮೈನಸ್ಸಾಗಿ ನಿಮಗೆ ಕೇತು ಈ ವಾರದಲ್ಲಿ ಬಹಳ ಮೈನಸ್ ಪಾಯಿಂಟ್ ಕೊಟ್ಟಿದ್ದಾನೆ. ಹಾಗಾಗಿ ಸಾಧ್ಯವಾದಷ್ಟು ಕೂಡ ಬಿಲ್ವವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ತುಪ್ಪದ ದೀಪವನ್ನು ಹಚ್ಚಿಟ್ಟು, ಜೋಡಿ ತುಪ್ಪದ ದೀಪವನ್ನು ಹಚ್ಚಿ ಬಿಲ್ವವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಕುಳಿತು ನಿಮ್ಮ ಇಷ್ಟ ದೇವತ ಪ್ರಾರ್ಥನೆ ಅಥವಾ ಸಂಕಲ್ಪ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಳಗಾಟವನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡು ಬನ್ನಿ. ಮಿಕ್ಕಿದ್ದೆಲ್ಲವೂ ಕೂಡ ಆ ಶಿವನ ಆಶೀರ್ವಾದದಿಂದ ಎಲ್ಲವೂ ಕೂಡ ಶುಭಪ್ರದವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.